ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸತೀಶ್ ಬುರುಡಕಟ್ಟೆ. ನನ್ನ ಚಾನಲ್ ಬಂದು SRM ಯೂಟ್ಯೂಬ್ ಚಾನಲ್. DBT ವಿವರ: ನಿಮ್ಮ ಆಧಾರ್ ನಂಬರ್ ಯಾವ ಬ್ಯಾಂಕ್ಗೆ ಲಿಂಕ್ ಆಗಿದೆ ಅಂತ ಪರಿಶೀಲನೆ ಮಾಡಿಕೊಳ್ಳಬಹುದು. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್. ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನಿಂದ ಪ್ಲೇಸ್ಟೋರ್ ಓಪನ್ ಮಾಡಿ, ಅದಾದಮೇಲೆ DBT ಅಂತ ಟೈಪ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ ನಂತರ ರಿಜಿಸ್ಟರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ರಿಜಿಸ್ಟರ್ ಮಾಡೋಕ್ಕೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ಗೆ ಫೋನ್ ನಂಬರ್ ಲಿಂಕ್ ಆಗಿರಬೇಕು. DBT ಇದನ್ನು ಹೇಗೆ ರಿಜಿಸ್ಟರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಅಂತ ಇದೆ, ಅಲ್ಲಿ ಹೋಗಿ ನಿಮ್ಮ ಆಧಾರ್ ನಂಬರನ್ನು ಕೇಳುತ್ತೆ. ಇದನ್ನು ಯಾಕೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿದರೆ, ಇದು ಬಂದು ಹೆಣ್ಮಕ್ಳಿಗೆ ಆಗಲಿ ಸಂಧ್ಯಾ ಸುರಕ್ಷಾ ತಗೊಳ್ತಾರಲ್ಲ ಅವ್ರಿಗೆ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಇವರಿಗೆಲ್ಲ ಬಂದು ಒಬ್ಬೊಬ್ಬರಿಗೆ ಮಿಸ್ ಆಗಿರುತ್ತೆ ಅಕೌಂಟ್ಗೆ. ಯಾವ ಅಕೌಂಟಿಗೆ ಹೋಗಿರುತ್ತೆ ಅಂತ ಗೊತ್ತಿರಲ್ಲ. ಒಂದೊಂದು ಹತ್ರ ಚೆಕ್ ಮಾಡಿಸಿದ್ರೆ ಬಂದಿದೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ, ಅವ್ರಿಗೆ ಗೊತ್ತಾಗ್ತಿರಲ್ಲ. ಇದನ್ನು ಅವ್ರ ಮನೆಯಲ್ಲಿ ಯಾರಾದ್ರೂ ಮಕ್ಕಳು ಗೊತ್ತಿರೋ ಮಕ್ಕಳ ಹತ್ರ ಹೋಗಿ ಈ ಥರ DBT ಅಂತ ಟೈಪ್ ಮಾಡಿ ಓಪನ್ ಮಾಡಿಕೊಂಡು ಅದನ್ನು ಚೆಕ್ ಮಾಡ್ಕೊಂಡ್ರೆ ಅವರಿಗೆ ಕನ್ಫರ್ಮ್ ಆಗುತ್ತೆ ಯಾವ ಥರ ಅಂತ. ಇದಾದ ನಂತರ ಆಧಾರ್ ನಂಬರ್ ಹಾಕಿದ ನಂತರ OTP ಬರುತ್ತೆ ಫ್ರೆಂಡ್ಸ್. OTPನ ಆ್ಯಡ್ ಮಾಡಬೇಕು. ಆ್ಯಡ್ ಆದ ನಂತರ ವೆರಿಫೈಡ್ ಮಾಡ್ಕೋಬೇಕು. ವೆರಿಫೈಡ್ ಆದ ನಂತರ ನಿಮಗೆ MPIN ಅಂತ ನಿಮಗೆ ಗೊತ್ತಿರಬೇಕು, ಪಾಸ್ವರ್ಡ್ ಅಂತ. ಅದಕ್ಕೆ ನಿಮಗೆ ಯಾವ್ದು ಬೇಕೋ ಅದು ಇಟ್ಕೋಬೋದು. ಇಟ್ಕೊಂಡಾದ್ಮೇಲೆ ಸಬ್ಮಿಟ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರೋ ಡೀಟೇಲ್ ಎಲ್ಲ ಓಪನ್ ಆಗುತ್ತೆ. ಮತ್ತೆ ಫೋನ್ ನಂಬರ್ ಹಾಕ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೇಕು. ರಿಜಿಸ್ಟರ್ ಆದಮೇಲೆ ಮತ್ತೆ OTP ಬಂದಿರುತ್ತೆ, OTP ಆ್ಯಡ್ ಮಾಡಬೇಕು. ಇದಾದ ನಂತರ ನಿಮ್ಮ ಫುಲ್ಲು ಡೀಟೇಲ್ಸ್, ಯಾವ ಊರು, ಯಾವ ಡಿಸ್ಟಿಕ್ಕು, ಯಾವ ತಾಲೂಕು ಅಂತ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಪಿನ್ ನಂಬರ್ ಎಲ್ಲ ಹಾಕಬೇಕು. ಇದಾದ ನಂತರ DBTನ ರಿಜಿಸ್ಟರ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನು ಯೂಸ್ ಅಂತಂದರೆ, ನಿಮ್ಮ ಅಮೌಂಟು ಯಾವ ಅಕೌಂಟಿಗೆ ಹೋಗಿದೆ ಅಂತ 100% ಗೊತ್ತಾಗೇ ಆಗುತ್ತೆ. ಯಾವುದು ಅಕೌಂಟಿಗೆ ಸೀಡಿಂಗ್ ಆಗಿದೆ, ಆಧಾರ್ ಸೀಡಿಂಗ್ ಆಗಿದೆ ಅಂತ 100% ಪ್ಯೂರಾಗಿ ಗೊತ್ತಾಗುತ್ತೆ. ನೀವು ಎಲ್ಲೂ ಹೋಗಿ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇರೋಲ್ಲ. ನಿಮ್ಮ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಿದ ನಂತರ ಮತ್ತೆ OTP ಕೇಳುತ್ತೆ. OTP ಆ್ಯಡ್ ಮಾಡಿಬಿಟ್ಟು OTP ಆ್ಯಡ್ ಆದ ನಂತರ ನಿಮ್ಮದು ಆಧಾರ್ ಕಾರ್ಡ್ ಡೀಟೇಲ್ಸ್, ಫೋಟೋ ಎಲ್ಲ ಓಪನ್ ಆಗಿದೆ ನೋಡ್ಕೊಳ್ಳಿ. ನಿಮಗೆ ನೀವು ಮಾಡ್ತಾ ಇರ್ತೀರಿ ಗೊತ್ತಾಗುತ್ತೆ. ಅಲ್ಲೆಲ್ಲ ಬಂದಿದೆ ಡೀಟೇಲ್ಸ್, ನನ್ನ ಫೋಟೋ ಎಲ್ಲ ಬಂದಿದೆ. ಆಮೇಲೆ ಪೇಮೆಂಟ್ ಡೀಟೇಲ್ಸ್ ಓಪನ್ ಆಗುತ್ತೆ. ಪೇಮೆಂಟ್ ಡೀಟೇಲ್ಸ್ ಯಾವ ಥರ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮತ್ತು DBTಗೆ ಓಪನ್ ಮಾಡ್ಕೊಳ್ಳಿ. ಹೋಮ್ ಪೇಜಿಗೆ ಬನ್ನಿ. ನಿಮ್ಮ ರಿಜಿಸ್ಟರ್ ಆಗಿರೋ ನೇಮ್ ಇರುತ್ತೆ, ಅದನ್ನು ಲಾಗಿನ್ ಮಾಡ್ಕೊಳ್ಳಿ ಪ್ರೊಫೈಲ್ ಪಾಸ್ವರ್ಡ್ ಇಟ್ಕೊಂಡು. ಪೇಮೆಂಟ್ ಸ್ಟೇಟಸ್ ಅಂತ ಇದೆ, ಪ್ರೊಫೈಲ್ ಓಪನ್ ಮಾಡ್ಕೊಂಡ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಇದಾದ ನಂತರ ಪೇಮೆಂಟ್ ಡೀಟೇಲ್ಸ್ ನೋಡಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕರ್ನಾಟಕ ಅಂತ, ಅದು ಮೋದಿ ದುಡ್ಡು ಅಂತಾರಲ್ಲ, ಅದು ಎಲ್ಲ ತಿಂಗಳಲ್ಲೂ ಬಂದಿದೆ ನೋಡಿ ಫ್ರೆಂಡ್ಸ್. ಇಲ್ಲಾರ ತೋರಿಸ್ತಾ ಇದೆ ಲಾಸ್ಟ್ ಮಂತ್, ಲಾಸ್ಟ್ ಇಯರ್ ಎಲ್ಲ ಯಾವಾಗ ಬಂದಿದೆ ಎಲ್ಲ ಡೀಟೇಲ್ಸ್ ಇಲ್ಲೇ ಇರುತ್ತೆ. ನಮಗೆ ಯಾವ ಇಯರಿಂದ ಎಲ್ಲ ಬಂದಿದೆ ಅಂತ ಎಲ್ಲ ಡೀಟೇಲ್ಸ್ ತೋರಿಸುತ್ತೆ ನೋಡಿ. ಲಾಸ್ಟ್ ಇಯರ್ಸ್ದೆಲ್ಲ ನಾನು ಚೆಕ್ ಮಾಡ್ತಾಯಿದ್ದೀನಿ, ಎಲ್ಲ ಬಂದಿದೆ. ಇದಾದ ನಂತರ ರೈತ ಶಕ್ತಿ ಅಂತ, ಇದು ಡೀಸೆಲ್ ಸಬ್ಸಿಡಿ ಅಂತ ಕೊಟ್ಟಿದ್ರು, ಅದು ಬಂದಿದೆ. ಒಬ್ಬೊಬ್ರು ಬಂದಿರಲ್ಲ ಅಂತ ತಲೆ ಕೆಡಿಸ್ಕೊಂಡಿರ್ತಾರೆ. ಇದನ್ನು ಓಪನ್ ಮಾಡ್ಕೊಂಡ್ರೆ ಎಲ್ಲ ಏನೇನು ಬಂದಿದೆ ಅಂತ ಎಲ್ಲ ಗೊತ್ತಾಗುತ್ತೆ. ಸಂಧ್ಯಾ ಸುರಕ್ಷಾ ಎಲ್ಲ ಎನಿ ಮಂತ್ ಏನಿದೆಯೋ ಎಲ್ಲ ಮಂತಿದು ಬಂದಿದೆ ಇವ್ರದ್ದು. ಇದಾದಮೇಲೆ ನೋಡಿ ಯಾವ ಅಕೌಂಟಿಗೆ ಹೋಗಿದೆ, ಇದು ಲಾಸ್ಟ್ ಅಕೌಂಟ್ ನಂಬರ್ ತೋರಿಸ್ತಾ ಇರುತ್ತೆ. ಇಲ್ಲಿ ಅಕೌಂಟ್ ನಂಬರ್ ತೋರಿಸ್ತಾ ಇರುತ್ತೆ, ಅಲ್ಲಿ ಯಾವ ಇಯರಲ್ಲಿ ಬಂದಿದೆ ಎಲ್ಲ ಸಂಬಳದ ಯಾವುದು ಮಿಸ್ಟೇಕ್ ಆಗಿಲ್ಲ. ಇನ್ಪುಟ್ ಸಬ್ಸಿಡಿ ಫಾರ್ ಕ್ರಾಪ್ ಅಂತ ಇದೆ, ಇದು ಬೆಳೆ ಪರಿಹಾರದ್ದು ಫ್ರೆಂಡ್ಸ್. ಇದು ಲಾಸ್ಟ್ ಜುಲೈ ತಿಂಗಳಲ್ಲಿ ಬಂದಿರೋದು, ಫೆಬ್ರವರಿ ತಿಂಗಳಲ್ಲಿ ಬಂದಿರೋದು ನೋಡಿ ತೋರಿಸ್ತಾ ಇದೆ. ಯಾವುದೇ ಪೇಮೆಂಟ್ ಗೌರ್ಮೆಂಟಿಂದ ಬಂದಿದ್ದು ಮಿಸ್ಟೇಕ್ ಆಗಿರಲ್ಲ, ಸಮಾಧಾನವಾಗಿ ಚೆಕ್ ಮಾಡ್ಕೋಬೇಕಷ್ಟೇ. ಇದು ಯಾರಿಗೂ ಒಬ್ಬೊಬ್ರಿಗೆ ಗೊತ್ತಾಗಲ್ಲ. ಇದು ನೆಕ್ಸ್ಟ್ ಬಂದು ರಾಗಿ ಗೌರ್ಮೆಂಟಿಗೆ ಬಿಟ್ಟಿರ್ತಾರಲ್ಲ ಆ ಅಮೌಂಟು, ಇದು 2023-21 ಬಿಟ್ಟಿದ್ದರು ನೋಡಿ, ಬಂದಿದೆ ಅಲ್ಲಿ ಅಮೌಂಟು, ಯಾವುದೂ ಮಿಸ್ಟೇಕ್ ಆಗಿರಲ್ಲ. ನಿಮಗೂ ಇದೇ ಥರ ಪ್ರಾಬ್ಲಮ್ ಆಗಿದರೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.